ಆದ್ದರಿಂದ ನಾವು ದಿನಾಂಕ 25/10/2025 ಬೆಳ್ಳಿ ಮಹೋತ್ಸವನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಎಲ್ಲ ಪತ್ರಿಕೆಗಳಿಂದ ಘೋಷಣೆ ಆಗಬೇಕು. ನಮ್ಮ ಬ್ಯಾಂಕು ಇದುವರೆಗೂ ಯಾವುದೇ ಸಮಸ್ಯೆ ಇದೆ. ಬ್ಯಾಂಕು ನಮ್ಮ HK ವಾಸ್ತುವಿರೆಡ್ಡಿ ಇದ್ದಾಗ ಇದೆ. ಅದೇ ರೀತಿ ಎಂ ಲೋಕೇಶ್ ಅವರು, ಅದೇ ರೀತಿ KN ಪುಟ್ಟೇಗೌಡರವರ ಪರಿಶ್ರಮದಿಂದ ಈ ಬ್ಯಾಂಕು ಪ್ರಾರಂಭವಾಯಿತು. ಅಂದಿನಿಂದ ಇಂದಿನವರೆಗೂ ನಮ್ಮ ಬ್ಯಾಂಕು ಒಳ್ಳೆ ಸ್ಥಿತಿಯಲ್ಲೇ ಬೆಳ್ಕೊಂಬಂದಿದೆ. ಹಾಗಾಗಿ 25 ವರ್ಷ ತುಂಬಿರೋದ್ರಿಂದ ನಾವು ಬೆಳ್ಳಿ ಮಹೋತ್ಸವ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಬ್ಯಾಂಕು ಈಗ ಸುಮಾರು 220 ಕೋಟಿಗೂ ಅಧಿಕ FD ಹೊಂದಿದೆ. ಸುಮಾರು 178 ಕೋಟಿಯಷ್ಟು ಸಾಲ ನೀಡಿದ್ದೀವಿ. ಅದು ಹೆಚ್ಚಾಗಿ ನಮ್ಮ ವಕೀಲ ಮಿತ್ರರಿಗೆ, ಮೆಂಬರ್ ಆಗಿರೋರಿಗೆ ಹೊರಗಡೆವರೆಗೂ ಕೊಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರಿಗೂ, ವಕೀಲರಿಗೆ, ನ್ಯಾಯಾಲಯದ ಎಂಪ್ಲಾಯಿಗಳಿಗೆ ಅಲ್ಲದೆ ಪಬ್ಲಿಕ್ ಸಹ ನಾವು ಲೋನ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ಎಲ್ಲರೂ ನಮ್ಮ ಬ್ಯಾಂಕಿನ ಫೆಸಿಲಿಟೀಸ್ ಉಪಯೋಗಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಮಗೆ 25 ವರ್ಷ ಸಮಾರಂಭಕ್ಕೆ ಈಗ 25/10/2025 2 ಸೆಷನ್ಸ್ ನಾವು ಮಾಡ್ತಾ ಇದ್ದೀವಿ. ಒಂದು ಬೆಳಿಗ್ಗೆ 11:30 ಒಂದು ಸೆಷನ್. 11:30ಗೆ ಮಾನ್ಯ ಶ್ರೀಯುತ ಅರವಿಂದ್ ಕುಮಾರ್ ಜಡ್ಜ್, ಸುಪ್ರೀಂ ಕೋರ್ಟ್ ಅವರು ಮುಖ್ಯ ಅತಿಥಿಗಳಾಗಿ, ಅದೇ ರೀತಿ DK ಶಿವಕುಮಾರ್ ಡೆಪ್ಟಿ CM ಅವರು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಸೋಮಣ್ಣ, ಇಂಗ್ಲಿಷ್ ಮಿನಿಸ್ಟರ್ ಆಫ್ ಸ್ಟೇಟ್, ರೈಲ್ವೇಸ್ ಅಂಡ್ ಜನಶಕ್ತಿ. ಅದೇ ರೀತಿ ನಮ್ಮ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭು ಬಾಕ್ರು ಅವರು ಬರ್ತಾ ಇದ್ದಾರೆ. ಅಲ್ಲದೆ ಇನ್ನೂ ಹಲವಾರು ಗಣ್ಯರು ಆ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. 2ನೇ ಸೆಷನ್ ಅನ್ನ ಮಧ್ಯಾಹ್ನ 4:00 ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಕೇಂದ್ರ ಸಚಿವರಾದ ಶ್ರೀ ಅರ್ಜುನ್ ರಾಮ್ ಮೇಘ್ವಾಲ್, ಆನರಬಲ್ ಮಿನಿಸ್ಟರ್ ಆಫ್ ಲಾ ಅಂಡ್ ಜಸ್ಟಿಸ್, ಗವರ್ಮೆಂಟ್ ಆಫ್ ಇಂಡಿಯಾ. ಅದೇ ರೀತಿ ಶ್ರೀ S. ಅಬ್ದುಲ್ ನಜೀರ್, ಗವರ್ನರ್ ಆಫ್ ಆಂಧ್ರ ಪ್ರದೇಶ್. ಅದಾದ ನಂತರ ಅರವಿಂದ್ ಕುಮಾರ್ ಸಹ, ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಕಂಟಿನ್ಯೂ ಮಾಡಬೇಕು. 2 ಸೆಷನ್ಗೂ ಬರ್ತಾ ಇದ್ದಾರೆ. ಅದೇ ರೀತಿ ಮುಖ್ಯ ನ್ಯಾಯಮೂರ್ತಿಗಳು ವಿಭು ಬಾಕ್ರು ಅವರು, ಸಂಸದರಾದ PC ಮೋಹನ್ ರವರು, ಅಡ್ವೊಕೇಟ್ ಜನರಲ್ ಕಿರಣ್ ಶೆಟ್ಟಿ ಅವರು, ಜೊತೆಗೆ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ ಅವರು ಸಹ ಉಪಸ್ಥಿತರಿರ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಜೊತೆಗೆ ಎಲ್ಲ ಮಾಧ್ಯಮ ಮಿತ್ರರು, ಪ್ರಿಂಟ್ ಮೀಡಿಯಾದಲ್ಲೂ ಪ್ರಚಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ತಾವೆಲ್ಲರೂ ಅವತ್ತಿನ ದಿನ, ಆ ದಿನ ತಾವೆಲ್ಲರೂ ಆ ಒಂದು ಫಂಕ್ಷನ್ಗೆ ಬರಬೇಕು. ಬಂದು ಇದನ್ನ ಎಲ್ಲ ಮಾಧ್ಯಮ, ದೃಶ್ಯ ಮಾಧ್ಯಮಗಳಾಗಲೂ ಪ್ರಿಂಟ್ ಮೀಡಿಯಾದ ಎರಡರಲ್ಲೂ ಪ್ರಚಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸರ್, 42 ಲಕ್ಷ ಶೇರ್ ಇಂದ 8 ಕೋಟಿ. ಬೆಂಗಳೂರಲ್ಲಿ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ 0 NPA ಅಂತ ಇರೋದು ಬ್ಯಾಂಕ್ ಯಾವುದೂ ಇಲ್ಲ. ಅಂಡ್ ಮೋರವರ್ ನಾವು 2000ಕ್ಕಿಂತ ಮುಂಚೆನೆ ಕಂಪ್ಲೀಟ್ ಕಂಪ್ಯೂಟರೈಸ್ ಮಾಡಾಕಿದ್ವಿ. ನಮ್ಮಲ್ಲಿ RBI ಬಂದು 2000 ನಾನಿದ್ದಾಗ 2004-5ರಲ್ಲಿ ಒಂದ್ಸರಿ ಅವರು ಇನ್ಸ್ಪೆಕ್ಷನ್ ಬಂದರು. ಆಗ ಅವ್ರು ಬಂದು ಸ್ವಲ್ಪ ಅನುಮಾನ ಬಿಟ್ಟು ಲಾಯರ್ ಬ್ಯಾಂಕು ಏನೋ ಇತ್ತು ಅಂತ ಹೇಳಿ ನಾವು ಅದಕ್ಕೆ ಪಾಸ್ವರ್ಡ್ ಕೊಟ್ಬಿಡಿ, ಕಂಪ್ಯೂಟರ್ ಪಾಸ್ವರ್ಡ್ ಕೊಟ್ಬಿಟ್ಟು ಅವ್ರು ಬಿಟ್ಬಿಡಿ, ಅವ್ರು ಏನ್ ಬೇಕಾದ್ರೂ ನೋಡ್ಕೊಂಡಿಲ್ಲ. ನಮ್ಮಲ್ಲಿ ಯಾವುದೇ ರೀತಿ ಬ್ಲ್ಯಾಕ್ ಅನ್ನೋ ವ್ಯವಸ್ಥೆನೇ ಇಲ್ಲ, ಕಂಪ್ಲೀಟ್ ವೈಟ್ ಅಂಡ್ ವೈಟ್ ಇದೆ. ಹಾಗಾಗಿ ನಮ್ಮ ಮೆಂಬರ್ಸ್ ನಮ್ಮನ್ನು ನಂಬಿ ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅದೇ ರೀತಿ ಸಾಲಗಳನ್ನು ತಗೋತಾ ಇದ್ದಾರೆ. ಅದೇ ರೀತಿ ಮೆಂಬರ್ಸು ಆಗ್ತಾ ಇದ್ದಾರೆ. ಸರ್, ಈ 25 ವರ್ಷದಲ್ಲಿ ಏನೆಲ್ಲ ಸವಾಲುಗಳನ್ನ ನೀವು ಎದುರಿಸಿದ್ದೀರಿ? ಸರ್, ನಾವು ಒಂದು 2007ರಲ್ಲಿ ಒಂದು ದೊಡ್ಡ ಸವಾಲೇ ಬಂತು. ಬ್ಯಾಂಕು ನಮ್ಮಲ್ಲಿ ಇನ್ನೊಬ್ರು ಮ್ಯಾನೇಜರ್ ಇದ್ರು, CEO ಇದ್ರು, ಅವರು ರಿಟೈರ್ಡ್ ಆಗೋ ಸ್ಟೇಜಲ್ಲಿ ಇದ್ರು. ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. NPA ಸುಮಾರು 40% NPA ಹೋಗಿತ್ತು. ಕಾರಣ ಅವರು ಅದರಿಂದ ಅವ್ರನ್ನ ನಿವೃತ್ತಿಗೊಳಿಸ್ಬಿಟ್ಟು ನೆಕ್ಸ್ಟ್ ಈಗಿರುವಂತ ಪ್ರಸನ್ನವನ್ನ ನಾವು ತಗೊಂಡ್ವಿ. ಹಾಗಾಗಿ ಅದೇ ವರ್ಷ ನಮ್ದು NPA ಬರೀ 5ಕ್ಕೆ ಬಂತು. ಹಾಗಾಗಿ ಅದು ಇವತ್ತು ಅದು 0ಕ್ಕೆ ಬಂದಿದೆ. ಪ್ರತಿ ವರ್ಷ 0ಲ್ಲೇ ಇತ್ತು ನಮ್ದು NPA. ಯಾವತ್ತೂ ನಾವು NPA ಉಳಿಸ್ಕೊತಾ ಇಲ್ಲ. ಹಾಗಾಗಿ ಜನಗಳಲ್ಲಿ ನಮ್ಮ ಬ್ಯಾಂಕಿನ ಬಗ್ಗೆ ನಂಬಿಕೆ ಇದೆ. ಹಾಗಾಗಿ ನೀವು ಹೇಳಿದಂಗೆ ಅದು ಮೇಲಕ್ಕೆ ಹೋಗ್ತಾ ಇದೆ ಹೊರತು ಕೆಳಗಡೆ ಬರ್ತಾ ಇಲ್ಲ. ಇಲ್ಲಿ 9-10 ಸಾವಿರ ಜನ ಹೈಕೋರ್ಟ್ ಎಂಪ್ಲಾಯ್ಸ್ ಇದ್ದಾರೆ, ಟ್ರಯಲ್ ಕೋರ್ಟ್ ಎಂಪ್ಲಾಯ್ಸ್ಗಳು ಮೆಂಬರ್ ಇದ್ದಾರೆ. ಆದ್ರೆ ಕೆಲವು ಹೊರಗಡೆ ಅವರನ್ನು ಮೆಂಬರ್ ಆಗಿದ್ದಾರೆ. ಆಕ್ಚುಲಿ ನಾವು ಮೊದಲು ಇದನ್ನ ವಕೀಲರು ಸಹಕಾರ ಬ್ಯಾಂಕ್ ಅಂತ ಕಳಿಸಿದಾಗ RBI ಒಂದು ಕಮ್ಯುನಿಟಿ ಕೊಡಕ್ ಬರೋದಿಲ್ಲ ಅಂತ ಹೇಳಿ ಹೆಸರು ಚೇಂಜ್ ಮಾಡ್ಕೊಂಡ್ವಿ. ನಾವು ನ್ಯಾಯಮಿತ್ರ ಅಂತ ಮಾಡ್ಕೊಂಡ್ವಿ ಸರ್, ನ್ಯಾಯಮಿತ್ರ ಸಹಕಾರಿ ಬ್ಯಾಂಕ್.
ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮಕ್ಕೆ ನಿಮ್ಮನ್ನ ಸ್ವಾಗತ ಮಾಡ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬ್ಯಾಂಕಿನ ನ್ಯಾಯಮಿತ್ರ ಬ್ಯಾಂಕಿನ ಅಧ್ಯಕ್ಷರಾದಂತಹ ಇತರಾಜ್ರವರ ನೇತೃತ್ವದಲ್ಲಿ